ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಒಂದು ಸುಕ್ಕ ಮಟನ್ ಫ್ರೈ ಅಂತ ಹೇಳ್ಬೋದು. ಸೊ ಇದು ಮಾಡ್ಲಿಕ್ಕೆ ಬೇಕಾಗಿರೋದು ಧನ್ಯ 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆಗ್ತಾ ಇದೆ. ಹಾಗೆ ನಾನು ಬ್ಯಾಡಗೆ ಮೆಣಸಿನಕಾಯಿ ಒಂದು 4 ಹಾಕೊಂಡಿದ್ದೀನಿ. ಖಾರಕ್ಕೆ ಒಂದು 3 ಒಣ ಮೆಣಸಿನಕಾಯಿ ತಗೊಂಡಿದ್ದೀನಿ, ಖಾರ ಮೆಣಸಿನಕಾಯಿ. ಮತ್ತೆ ಬ್ಯಾಡಗೆ ಒಂದು 4 ತಗೊಂಡಿದ್ದೀನಿ. ಎಲ್ಲಾನು ಸೇರಿಸ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಹಾಗೆ ಈ ಮಸಾಲೆನ ಯಾಕೆ ನಾವು ಫ್ರೈ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಒಳ್ಳೆ ಪರಿಮಳ ಕೊಡುತ್ತೆ, ಮತ್ತೆ ಹಾಗೆ ಒಳ್ಳೆ ಟೇಸ್ಟನ್ನು ಎನ್ಹಾನ್ಸ್ ಮಾಡುತ್ತೆ. ಸೊ ಧನ್ಯ ನಾವು ಫ್ರೈ ಮಾಡಿಕೊಂಡು ಹಾಕಿದ್ರೆ ಅದು ಟೇಸ್ಟೇ ಬೇರೆ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಟೇಸ್ಟನ್ನು ಕೊಡುತ್ತೆ. ಸೊ ನೀವು ಇದೇ ಥರ ಮಾಡ್ಕೊಳ್ಳಿ. ಬಹಳ ಚೆನ್ನಾಗಿರುವಂತಹ ಒಂದು ಟೇಸ್ಟಿ ಆದಂತಹ ಒಂದು ಮಟನ್ ಸುಕ್ಕ ಫ್ರೈ ತುಂಬ ಚೆನ್ನಾಗಿರುತ್ತೆ. ಗ್ರೇವಿ ಟೈಪಲ್ಲಿ ಹಾಗೆ ನೆಂಚ್ಕೊಂಡು ತಿನ್ಬೋದು, ಹಾಗೆ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು. ಸಾರು ಇಲ್ದೇನು ಈ ಫ್ರೈನೇ ಅನ್ನದಲ್ಲಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ತುಂಬಾನೇ ಚೆನ್ನಾಗಿದೆ. ಮತ್ತೆ ಇದಕ್ಕೆ ಬೇ ಲೀವ್ಸು 3 ಹಾಕೊಂಡಿದ್ದೀನಿ, ಕಾಳು ಮೆಣಸು ಒಂದು 10 ರಿಂದ 15 ಹಾಕೊಂಡಿದ್ದೀನಿ, ಮತ್ತೆ ಜೀರಿಗೆ ಸ್ವಲ್ಪ ಹಾಕೊಂಡಿದ್ದೀನಿ, ಸೋಂಪು 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಎಲ್ಲಾನು ಒಳ್ಳೇದಾಗಿ ಪರಿಮಳ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಲವಂಗನೂ ಹಾಕೊಂಡಿದ್ದೀನಿ. ಲವಂಗ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಮತ್ತು ಏಲಕ್ಕಿ ಒಂದು 3 ಹಾಕೊಂಡಿದ್ದೀನಿ. ಏಲಕ್ಕಿ 3 ಹಾಕೊಂಡ್ರೆ ಒಳ್ಳೆ ಪರಿಮಳ ಕೊಡುತ್ತೆ, ಮತ್ತು ಜೀರ್ಣಕ್ಕೆ ಅಷ್ಟೇ ಒಳ್ಳೆಯದಾಗಿರುತ್ತೆ. ಅದರಿಂದ ಏಲಕ್ಕಿನ ಹಾಕೊಂಡಿದ್ದೀನಿ. ಸೊ ಈಗ ನಾನು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಒಂದು 3 ಬೇ ಲೀವ್ಸು, ಒಂದು 2 ಇಂಚು ಚಕ್ಕೆ, ಲವಂಗ ಒಂದು 2 ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು. ಮತ್ತೆ ಹಾಗೆ ಈರುಳ್ಳಿನೂ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಈರುಳ್ಳಿ ಹಾಕೊಂಡಿದ್ದೀನಿ. ಸೊ ಮೀಡಿಯಂ ಸೈಜದು ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರೈ ಆಗ್ತಾ ಇದೆ ನೋಡಿ. ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ನಾನು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತೀನಿ. ಕರಿಬೇವು ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಫ್ರೈಗೆಲ್ಲ ಕರಿಬೇವು ಸೇರಿಸ್ಕೋಬೇಕು, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತೆ ಅದೇ ತರ ನಮ್ಮ ಟೇಸ್ಟ್ಗೆ ಅನುಸಾರವಾಗಿ ಕರಿಬೇವು ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ಕರಿಬೇವು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಅದು ಕೊಡೋದ್ರಿಂದ ನಾವು ಇದನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಕರಿಬೇವು ಫ್ರೈ ಆಗಿದೆ. ಈಗ ನಾನು ಪುದೀನೂ ಸ್ವಲ್ಪ ಹಾಕೊಂಡಿದ್ದೀನಿ. ಪುದೀನ ಜೀರ್ಣಕ್ಕೆ ಒಳ್ಳೆಯದು, ಮತ್ತು ಒಳ್ಳೆ ಪರಿಮಳ ಕೊಡುತ್ತೆ, ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಅದರಿಂದ ಪುದೀನನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ ಅಂದರೆ ಪೌಡರ್ ಮಾಡ್ಕೋಬೇಕು. ಇದು ಪೇಸ್ಟ್ ಅಲ್ಲ, ಪೌಡರ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡಿದಾಗ ಫ್ರೈಗೆ ಒಳ್ಳೆ ಟೆಕ್ಸ್ಚರ್ಗೆ ಒಳ್ಳೆ ಕಲರು ಮತ್ತು ಒಳ್ಳೆ ಪರಿಮಳನೂ ಕೊಡುತ್ತೆ. ಈ ಮಸಾಲೆ ಒಳ್ಳೆ ಸ್ಪೆಷಲ್ ಮಸಾಲೆನೇ ಅಂತ ಹೇಳಬೇಕು. ಈ ಥರ ಒಂದು ಮಸಾಲೆ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ಬೇಕಾದಾಗ ಚಿಕನ್ ಫ್ರೈ ಮಾಡ್ಕೋಬೋದು, ಮಟನ್ನು ಫ್ರೈ ಮಾಡ್ಕೋಬೋದು. ಹಾಗೆ ನಾನು ಇವಾಗ ಮಟನನ್ನು ಹಾಕ್ಕೊಂಡಿದ್ದೀನಿ. ನಾನು ಒಂದು ಅರ್ಧ kg ಅಷ್ಟು ಮಟನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ. ಕುಕ್ಕರಲ್ಲಿ ಹಾಕಿ ಒಂದು ಚೂರು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೆ. ಸೊ ಆ ಮಟನನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಅರ್ಧ kg ಮಟನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಖಾರದ ಪುಡಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಖಾರದ ಪುಡಿ ಹಾಕಿದ್ರೇ ಅದು ಒಂದು ಡಿಫ್ರೆಂಟ್ ಪರಿಮಳ ಬರುತ್ತೆ, ಮತ್ತು ಅದೇ ಥರ ಒಂದು ಟೇಸ್ಟನ್ನು ಕೊಡುತ್ತೆ. ಆಗಿದೆ ಅದು ಫ್ರೈ. ಸೊ ಈಗ ನಾನು ಫ್ರೈ ಜೊತೆ ಅರ್ಧ ಟೀ ಸ್ಪೂನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಒಳ್ಳೆ ಕಲರ್ ಬರುತ್ತೆ. ಈಗ ನಾನು ಇದಕ್ಕೆ ಖಾರದ ಪುಡಿ ಸ್ವಲ್ಪ ಸೇರಿಸ್ಕೊಳ್ತೀನಿ. ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳೋದು. ಇದು ಖಾರದ ಪುಡಿ ಸ್ವಲ್ಪ ಖಾರನೂ ಬರಬೇಕು ಅಲ್ವಾ ಫ್ರೈ, ಅದರಿಂದ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ರುಬ್ಕೊಂಡಿರೋ ಪೌಡರು, ಗರಂ ಮಸಾಲೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಇದು ಒಳ್ಳೆಯದಾಗಿ ಬೆರಕೆ ಆಗಬೇಕು, ಮತ್ತು ಹಾಗೆ ಫ್ರೈನೂ ಆಗಬೇಕು ಮಟನ್ ಜೊತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮರ್ತಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಎಲ್ಲನೂ ಚೆನ್ನಾಗಿ ಬೆರಕೆ ಮಾಡ್ಕೋಬೇಕು. ನೋಡಿ, ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು, ಯಾಕಂದರೆ ತಳ ಇಟ್ಕೊಳ್ಳುತ್ತೆ. ಅದರಿಂದ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಬೆರಕೆ ಮಾಡ್ಕೋಬೇಕು, ಯಾಕಂದರೆ ತಳ ಹಿಡಿಬಾರ್ದಲ್ಲ. ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಸೊ ಇದು ಸ್ವಲ್ಪ ಬೆಂದಾದ್ಮೇಲೆ 5 ರಿಂದ 10 ನಿಮಿಷ ಸ್ವಲ್ಪ ಬೇಯಬೇಕು. ನಾವು ಸರ್ವ್ ಮಾಡ್ಕೋಬೋದು. ಇದು ಒಳ್ಳೆ ರುಚಿಯಾದಂತಹ ಒಂದು ಮಟನ್ ಫ್ರೈ ಬಹಳ ಚೆನ್ನಾಗಿದೆ. ಬೇರೆ ಅನ್ನಕ್ಕೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಮತ್ತು ಫ್ರೈ ಟೈಪಲ್ಲೂ ತಿನ್ಬೋದು, ಇಲ್ಲ ನಾವು ಚಪಾತಿಗೂ ನೆಂಚ್ಕೊಂಡು ತಿನ್ಬೋದು. ಒಳ್ಳೆ ಟೇಸ್ಟಿಯಾದಂತಹ ಒಂದು ಮಟನ್ ಸುಕ್ಕ ಫ್ರೈ ಮನೇಲಿ ಸುಲಭದ ರೀತಿಯಲ್ಲಿ ಮಾಡ್ಕೋಬಹುದು. ಎಲ್ಲರೂ ಟ್ರೈ ಮಾಡಿ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಮತ್ತು ಬಾಯಿಗೆ ಒಂದು ಟ್ವಿಸ್ಟ್ ಕೊಡುವಂತಹ ಒಂದು ಟೇಸ್ಟು. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಫ್ರೆಂಡ್ಸು ರಿಲೇಟಿವ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಇದೇ ರೆಸಿಪಿಗಳನ್ನ ಟ್ರೈ ಮಾಡಿ. ಧನ್ಯವಾದ.